ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಧ್ಯಾನ ಪುಸ್ತಕ ವಾಚನದ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಅಧ್ಯಾಯ 3, ಧ್ಯಾನ ಮತ್ತು ದೇವರು. ಆಧ್ಯಾತ್ಮದ ಪ್ರಕಾರ ದೇವರು ಸಚ್ಚಿದಾನಂದನಾಗಿದ್ದು, ಜ್ಞಾನ ಅವನ ಸ್ವರೂಪ. ಬೇರಾವುದೇ ಗುಣಗಳಾಗಲಿ ಆಕಾರವಾಗಲಿ ಇಲ್ಲದ ದೇವರು ಅನಾದಿ ಹಾಗೂ ಅನಂತ. ಆದಿ ಮತ್ತು ಅಂತ್ಯ ಹಾಗೂ ಪರಿವರ್ತನೆಗಳಿಲ್ಲದ ಒಂದು ವಸ್ತುವನ್ನು ನಾವು ಅನಂತ ಎಂದು ಕರೆಯುತ್ತೇವೆ. ವಿಜ್ಞಾನ ಮತ್ತು ಗಣಿತದ ಪ್ರಕಾರ ಅನಂತ ಎನ್ನುವುದು ಶೂನ್ಯಕ್ಕೆ ಸಮಾನ. ಏಕೆಂದರೆ ಅನಂತ ಎನ್ನುವ ಸ್ಥಿತಿಯನ್ನು ಇದ್ದು ಇಲ್ಲದ ಸ್ಥಿತಿ ಎನ್ನಲಾಗುತ್ತದೆ. ಉದಾಹರಣೆಗೆ ಆಕಾಶ ಎನ್ನುವುದು ಯಾವುದೇ ಗಡಿ ಇಲ್ಲದ, ಆದಿ ಅಂತ್ಯಗಳಿಲ್ಲದ ಅನಂತ ಅವಕಾಶ ಮಾತ್ರ. ಆದರೆ ಅದು ಇಲ್ಲದೆ ಒಂದು ವಸ್ತುವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸುವುದು ಸಾಧ್ಯವೇ ಇಲ್ಲ. ಆ ಆಕಾಶವನ್ನು ಒಂದು ಪೆಟ್ಟಿಗೆಯೊಳಗಷ್ಟೇ ಸೀಮಿತಗೊಳಿಸಿದರೂ ಅದು ಬಂಧನಕ್ಕೊಳಗಾಗುವುದಾಗಲಿ ರೂಪಾಂತರ ಹೊಂದುವುದಾಗಲಿ ಆಗುವುದಿಲ್ಲ. ಹೊರಗಿನ ಅನಂತ ಆಕಾಶಕ್ಕೂ ಪೆಟ್ಟಿಗೆಯೊಳಗಿನ ಆಕಾಶಕ್ಕೂ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಆದರೆ ಏನೂ ಇಲ್ಲದ ಈ ಆಕಾಶವೇ ಅಂತರಿಕ್ಷದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳಿಗೆ ಮಾಧ್ಯಮವಾಗಿ ವರ್ತಿಸುವುದರಿಂದ ವಿಜ್ಞಾನಿಗಳು ಇದನ್ನು ಈಥರ್ ಎಂದು ಕರೆದಿದ್ದಾರೆ. ಭಾರತದ ಪುರಾತನ ದಾರ್ಶನಿಕರು ಆಕಾಶವನ್ನು ವಿಶ್ವದ ಹುಟ್ಟಿಗೆ ಕಾರಣವಾದ ಅತ್ಯಂತ ಸೂಕ್ಷ್ಮ ಮೂಲ ಧಾತು ಎಂದು ಕರೆದಿದ್ದಾರೆ. ಶಕ್ತಿಯು ಆಕಾಶ ಕಾರಣದಿಂದ ಶಾಖವಾಗಿ ಮಾರ್ಪಟ್ಟು ಅದೇ ಶಾಖ ಮುಂದೆ ಅನಿಲವಾಗಿ, ಅನಿಲ ದ್ರವವಾಗಿ, ಘನೀಭೂತವಾಗಿ ಎಲ್ಲ ಆಕಾಶಕಾಯಗಳ ಸೃಷ್ಟಿಗೆ ಮೂಲವಾಯಿತು ಎಂದು ವಿವರಿಸಿರುತ್ತಾರೆ. ಕಾಲ ಎನ್ನುವುದು ಆಕಾಶದಂತೆಯೇ ಅನಂತವಾದ ಇನ್ನೊಂದು ಪ್ರಕಾರ. ಅದಕ್ಕೂ ಹುಟ್ಟು ಸಾವಾಗಲಿ ಆದಿ ಅಂತ್ಯಗಳಾಗಲಿ ಇಲ್ಲ. ಕಾಲವು ಬಿಗ್ ಬ್ಯಾಂಗ್ ಅಥವಾ ಸೃಷ್ಟಿಯ ನಂತರವಷ್ಟೇ ಅಸ್ತಿತ್ವಕ್ಕೆ ಬಂತು ಎನ್ನುವ ಒಂದು ವಾದವಿದ್ದರೂ, ಸೃಷ್ಟಿಯ ಮೊದಲು ಅವ್ಯಕ್ತವಾಗಿದ್ದ ಕಾಲ ಸೃಷ್ಟಿಯ ಜೊತೆಗೇ ವ್ಯಕ್ತಕ್ಕೆ ಬಂತು ಎನ್ನುವ ವಾದವೇ ಹೆಚ್ಚು ಅರ್ಥಪೂರ್ಣವಾಗಿದೆ. ಸೂಕ್ಷ್ಮ ಸ್ವರೂಪದ ಶಕ್ತಿಯು ಆಕಾಶವನ್ನು ಮೂಲ ಧಾತುವಾಗಿಸಿಕೊಂಡಿದ್ದರಿಂದ ಸೃಷ್ಟಿಯಲ್ಲಿ ಆಕಾಶ ನೇರವಾಗಿ ಭಾಗವಹಿಸಿತಾದರೂ ಕಾಲವು ಈ ಸೃಷ್ಟಿಗೆ ಕೇವಲ ಆಧಾರ ಮಾತ್ರವಾಯಿತು. ದೇವರು ಎನ್ನುವುದು ಮೂರನೇ ಪ್ರಕಾರ. ಇದು ಕೂಡ ಅನಾದಿ ಹಾಗೂ ಅನಂತ. ಆಕಾಶದಲ್ಲಿ ಕಾಲವು ಪ್ರಕಟವಾಗುತ್ತದೆ. ಆಕಾಶವಿಲ್ಲದೆ ಕಾಲಕ್ಕೆ ಅಸ್ತಿತ್ವವಿರುವುದಿಲ್ಲ, ಅದು ಶೂನ್ಯವೇ ಆಗಿರುತ್ತದೆ. ಅದೇ ರೀತಿ ಆಕಾಶ ಮತ್ತು ಕಾಲದಲ್ಲಿ ದೇವರ ಅಸ್ತಿತ್ವ ಪ್ರಕಟವಾಗುತ್ತದೆ. ಆಕಾಶ ಮತ್ತು ಕಾಲ ಇಲ್ಲವಾದಲ್ಲಿ ದೇವರ ಅಸ್ತಿತ್ವವು ಶೂನ್ಯವಾಗುತ್ತದೆ. ಅದಕ್ಕಾಗಿ ಭಾರತದ ಋಷಿಮುನಿಗಳು ದೇವರನ್ನು ಏನೂ ಇಲ್ಲದ ಎಲ್ಲವೂ ಆಗಿರುವ ಅನಂತ ಚೇತನ ಎಂದು ಕರೆದಿರುತ್ತಾರೆ. ಕಾಲ ಮತ್ತು ಆಕಾಶಗಳು ಆದಿ ಮತ್ತು ಅಂತ್ಯವಿಲ್ಲದ ಅನಂತವಾಗಿರುವುದರಿಂದ ಅನಂತ ಆಕಾಶದಲ್ಲಿ ಹುಟ್ಟಿದ ಬ್ರಹ್ಮಾಂಡ ಅಥವಾ ಸೃಷ್ಟಿ ಯಾವುದೇ ಪ್ರಾರಂಭವಾಗಲಿ ಕೊನೆಯಾಗಲಿ ಇಲ್ಲದ ಅನಂತವಾಗಿಯೇ ಪ್ರಸ್ತುತವಾಗಿ ಸೃಷ್ಟಿ ಎನ್ನುವ ಪದ ಅರ್ಥವಿಲ್ಲದಾಗುತ್ತದೆ. ಆದ್ದರಿಂದ ಜ್ಞಾನೋದಯ ಮಾಡಿಕೊಂಡವರೆಲ್ಲ ಈ ಜಗತ್ತನ್ನು ಮಿಥ್ಯ ಅಥವಾ ಭ್ರಮೆ ಎಂದೇ ಕರೆದಿದ್ದಾರೆ. ಅನಂತ ಎನ್ನುವುದು ಶೂನ್ಯಕ್ಕೆ ಸಮವಾದರೆ ದೇವರು ಇದ್ದಾನೆ ಅಥವಾ ಇಲ್ಲ ಎನ್ನುವುದು ಎರಡೂ ನಿಜವೇ ಆಗಿರುತ್ತದೆ. ಇಲ್ಲಿ ಆಸ್ತಿಕ ಮತ್ತು ನಾಸ್ತಿಕ ಎಂಬ ಎರಡೂ ಪದಗಳು ಸಂಧಿಸುತ್ತವೆ. ಪಾರಮಾರ್ಥಿಕತೆಯ ಬಗ್ಗೆ ಉದ್ದುದ್ದ ಪ್ರವಚನ ನೀಡಿದ ಬುದ್ಧನು ಕೊನೆಗೂ ದೇವರು ಇದ್ದಾನೆಯೇ ಎನ್ನುವ ಪ್ರಶ್ನೆಗೆ ಮೌನವನ್ನಷ್ಟೇ ಉತ್ತರವಾಗಿಸಿದ್ದ. ಬುದ್ಧ ಮಹಾವೀರರಿಂದ ಹಿಡಿದು ಇತ್ತೀಚೆಗಿನ ರಮಣ ಮಹರ್ಷಿಗಳವರೆಗೆ ಎಲ್ಲರ ಅನುಭವ ದೇವರು ಎಂದರೆ ಕೇವಲ ಪ್ರಜ್ಞೆ ಮಾತ್ರ. ಉಳಿದಂತೆ ದೇವರು ಅನಂತ ಶೂನ್ಯ. ಕೊನೆಗೂ ಶೂನ್ಯ ಎಂದು ಪ್ರಕಟವಾಗುವ ದೇವರ ಅಸ್ತಿತ್ವವನ್ನು ಅರಿಯಲು ಇಷ್ಟೊಂದು ಸಾಧನೆ ಯಾಕೆ ಎನ್ನುವ ಪ್ರಶ್ನೆ ಬರಬಹುದು. ಆದರೆ ಆ ಶೂನ್ಯವೇ ಎಲ್ಲ ಅಸ್ತಿತ್ವದ ಮೂಲ. ಋಗ್ವೇದದ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮಾಂಡ ಏನೂ ಅಲ್ಲದ ಎಲ್ಲವೂ ಆಗಿರುವ ಅನಂತ ಶೂನ್ಯವೇ ಆಗಿತ್ತು. ಅದೇ ನಿರ್ಗುಣ ನಿರಾಕಾರನಾದ ದೇವರು ಮಾಯೆ ಅಥವಾ ಆಕಾಶ ಮತ್ತು ಕಾಲದ ಮೂಲಕ ಪ್ರಕಟವಾಗುವ
ಸಗುಣ ಸಾಕಾರ ರೂಪವೇ ಈ ಜಗತ್ತು. ತನ್ನದೇ ಆದ ಬಣ್ಣವಾಗಲಿ ಆಕಾರವಾಗಲಿ ಇಲ್ಲದ ಸೂರ್ಯನ ಬೆಳಕು ತ್ರಿಭುಜಾಕೃತಿಯ ಗಾಜಿನ ಪಟ್ಟಿಯಲ್ಲಿ ಹಾಯ್ದಾಗ ಹಲವಾರು ಬಣ್ಣಗಳನ್ನು ಆಕಾರಗಳನ್ನು ಹೊಂದುವಂತೆ ದೇವರು ಮಾಯೆಯ ಮೂಲಕ ಪ್ರಕಟವಾಗುವಾಗ ಈ ಜಗತ್ತು ಸತ್ಯವೇ ಆಗಿ ಗೋಚರಿಸುತ್ತದೆ. ಇಲ್ಲಿ ಏನಿದ್ದರೂ ಭೌತ ವಿಜ್ಞಾನವಷ್ಟೇ ಕೆಲಸ ಮಾಡುತ್ತದೆ. ವಿಜ್ಞಾನದಿಂದ ಹೊರತಾದುದು ಇಲ್ಲಿ ಏನೂ ಇಲ್ಲ ಎನ್ನುವುದು ಭೌತಿಕ ಜಗತ್ತಿನ ಮಟ್ಟಿಗೆ ಸತ್ಯವೇ ಆಗಿದ್ದರೂ ಕೇವಲ ಉದ್ದ ಅಗಲ ಎತ್ತರ ಎಂಬ 3 ಆಯಾಮಗಳನ್ನಷ್ಟೇ ಗ್ರಹಿಸಬಲ್ಲ ಮನುಷ್ಯನ ಇತಿಮಿತಿಯಿಂದ ಹೊರತಾದ ಹಲವಾರು ಆಯಾಮಗಳು ಈ ಬ್ರಹ್ಮಾಂಡದಲ್ಲಿದೆ ಎನ್ನುವುದನ್ನು ವಿಜ್ಞಾನವೇ ಒಪ್ಪಿಕೊಂಡಿದೆ. ಖ್ಯಾತ ಖಗೋಳ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಹೇಳುವಂತೆ ಸೃಷ್ಟಿಯ ಈ ಗುಣಗಳಿಂದಾಗಿ ಅದು ಎಂದೆಂದಿಗೂ ಮಾನವನಿಗೆ ಅಪರಿಚಿತವಾಗಿಯೇ ರಹಸ್ಯವಾಗಿಯೇ ಉಳಿದುಕೊಳ್ಳುತ್ತದೆ. ಒಂದು ಅರ್ಥದ ಪ್ರಕಾರ ವಿಶ್ವದ ಎಲ್ಲ ಆಗುಹೋಗುಗಳು ಕಾಲಗರ್ಭದಲ್ಲೇ ಪ್ರಸ್ತುತವಿದ್ದು ಭೂತಕಾಲವನ್ನು ಬದಲಾಯಿಸುವುದು ಹೇಗೆ ಅಸಾಧ್ಯವೋ ಹಾಗೆಯೇ ವರ್ತಮಾನ ಅಥವಾ ಭವಿಷ್ಯತ್ ಕಾಲವು ಯಾರ ಹಿಡಿತದಲ್ಲೂ ಇಲ್ಲ. ಆದರೆ ಮನುಷ್ಯನ ಆಲೋಚನಾ ಪರಿಧಿಯು ತುಂಬ ಸೀಮಿತವಾದುದರಿಂದ ಎಲ್ಲವೂ ನನ್ನದೇ ಸಾಧನೆ ಎಂಬ ಅನ್ವೇಷಣಾ ಭಾವನೆ ಅವನಲ್ಲಿ ಸದಾ ಜಾಗೃತವಾಗಿರುತ್ತದೆ. ಆಧ್ಯಾತ್ಮದ ಪ್ರಕಾರ ಇಲ್ಲಿ ಹುಟ್ಟಿ ಬರುವ ಎಲ್ಲ ಜೀವ ಜಂತುಗಳು ಈ ಪ್ರಪಂಚದ ಆಗುಹೋಗುಗಳನ್ನು ಅನಂತದವರೆಗೆ ಕೊಂಡು ಹೋಗುವ ಜವಾಬ್ದಾರಿಯನ್ನು ಹೊತ್ತೇ ಹುಟ್ಟಿ ಬರುತ್ತವೆ. ಅದಕ್ಕೆ ಪೂರಕವಾಗಿ ಜ್ಞಾನ ಸ್ವರೂಪನಾದ ಪರಮಾತ್ಮನಿಂದ ಆಯಾ ಕಾಲಘಟ್ಟಕ್ಕೆ ಸರಿಯಾದ ಜ್ಞಾನ ಅನಾವರಣವಾಗುತ್ತಲೇ ಇರುತ್ತದೆ. ಅದನ್ನು ಗ್ರಹಿಸುವ ಕೆಲಸವನ್ನಷ್ಟೇ ಜೀವಾತ್ಮ ಮಾಡುತ್ತದೆ. ಒಂದು ಕಾಲದಲ್ಲಿ ಸಸ್ತನಿಗಳು ಆಹಾರವನ್ನು ಹುಡುಕುತ್ತಾ ಮರವೇರಿ ಕೊಂಬೆಯಿಂದ ಕೊಂಬೆಗೆ ಮರದಿಂದ ಮರಕ್ಕೆ ಜಿಗಿಯುವುದನ್ನು ರೂಢಿಸಿಕೊಂಡು ಮರವನ್ನೇ ತಮ್ಮ ವಾಸಸ್ಥಾನವಾಗಿ ಮಾಡಿಕೊಂಡವು. ಆಗ ಅವುಗಳ ಅನುಕೂಲಕ್ಕಾಗಿ ರೆಕ್ಕೆ ಪುಕ್ಕಗಳು ಬೆಳೆದುಕೊಂಡು ಅವುಗಳು ಈಗಿನ ಹಕ್ಕಿಗಳಾದವು. ಅವೇ ಹಕ್ಕಿಗಳು ಹಿಮ ಪ್ರದೇಶದಲ್ಲಿ ಆಹಾರಕ್ಕಾಗಿ ಸಮುದ್ರದ ಮೀನನ್ನು ಅವಲಂಬಿಸಿ ಬದುಕತೊಡಗಿದಾಗ ಆ ಹಕ್ಕಿಗಳ ರೆಕ್ಕೆಗಳು ಈಜು ರೆಕ್ಕೆಗಳಾಗಿ, ಗರಿಗಳು ಗುಂಪು ರೋಮಗಳಾಗಿ ಪೆಂಗ್ವಿನ್ಗಳು ರೂಪುಗೊಂಡವು. ಇಂತಹ ಪರಿವರ್ತನೆಗಳು ಪ್ರತಿ ಜೀವರಾಶಿಗಳಲ್ಲೂ ಅತ್ಯಗತ್ಯ ಸಂದರ್ಭದಲ್ಲಿ ನಡೆಯುತ್ತಲೇ ಇರುತ್ತದೆ. ಮಾನವ ತನ್ನ ಅಸ್ತಿತ್ವಾವಧಿಯಲ್ಲಿ ಬೆಂಕಿ, ಚಕ್ರ, ವಿದ್ಯುತ್, ಮೋಟಾರು, ಟಿವಿ, ರಾಕೆಟ್, DNA ಹೀಗೆ ಹಲವಾರು ಜ್ಞಾನವನ್ನು ತನ್ನದಾಗಿಸಿಕೊಂಡ. ಆದರೆ ಇವೆಲ್ಲ ತನ್ನದೇ ಸಾಧನೆ ಎಂದು ಅವನು ವಾದಿಸಿದರೂ ಅವನು ಜ್ಞಾನ ಪ್ರಕಟವಾಗಲು ಕೇವಲ ಮಾಧ್ಯಮವಷ್ಟೇ ಆಗಿದ್ದ ಎನ್ನುವುದು ಆಧ್ಯಾತ್ಮದ ವಾದ. ಒಂದು ವೇಳೆ 20ನೇ ಶತಮಾನದಲ್ಲಿ ದೂರವಾಣಿ, ದೂರದರ್ಶನಗಳ ಆವಿಷ್ಕಾರವಾಗದೇ ಇರುತ್ತಿದ್ದಲ್ಲಿ ಪಟ್ಟಣದ ಬಹು ಅಂತಸ್ತಿನ ಗೂಡು ಮನೆಗಳಲ್ಲಿ ದಿನವಿಡೀ ಬಾಗಿಲು ಹಾಕಿಕೊಂಡು ಕುಳಿತಿರಬೇಕಾದ ಲಕ್ಷಾಂತರ ಹೆಂಗಸರಲ್ಲಿ ಕೆಲವರಾದರೂ ಹುಚ್ಚಿಯರಾಗಿ ಬಿಡುತ್ತಿದ್ದರು.